ಹಳೆ ರೂಪದಲ್ಲಿರುವ ಈ ಸೊಪ್ಪನ್ನು ದೊಡ್ಡ ಹಾಲು ಕೊಡಿ ಸೊಪ್ಪು ಅಂತ ಕರಿತೀವಿ. ನೋಡಿ, ಇದು ಕೊಡಿಯನ್ನು ಗಿಲ್ದಾಗ ಹಾಲು ಬರುತ್ತೆ. ಈ ಹಾಲನ್ನು ನರಹುಳಿ ಸಮಸ್ಯೆ ಇದ್ದಾಗ, ಅಂದರೆ ನರಹುಳಿಗಳಾಗಿರುತ್ತೆ ಕತ್ತಿನ ಭಾಗದಲ್ಲಿ ಆಗಿರ್ಬೋದು, ಕೈಯ ಭಾಗದಲ್ಲಾಗಿರ್ಬೋದು, ಎಲ್ಲಾದರೂ ಆಗಿರಲಿ, ಈ ಹಾಲನ್ನು ಹಚ್ಚುತ್ತಾ ಬಂದರೆ ಕಾಲಕ್ರಮೇಣವಾಗಿ ನರಹುಳಿ ಸಮಸ್ಯೆಯನ್ನು ನಿವಾರಣೆಯನ್ನು ಹೊಂದ್ಬೋದು. ಹಾಗೆಯೇ ಬಾಣಂತಿಯರಲ್ಲಿ ಎದೆ ಹಾಲನ್ನು ಹೆಚ್ಚಿಸುವಂತಹ ಒಂದು ಅಮೂಲ್ಯವಾದ ಔಷಧಿ ಗುಣ ಹೊಂದಿರುವಂತಹ ಒಂದು ದೊಡ್ಡ ಹಾಲು ಕೊಡಿ ಸೊಪ್ಪು, ಅಮೂಲ್ಯ ರತ್ನ ಅಂತಲೇ ಹೇಳ್ಬೋದು. ಸುಮಾರು ಒಂದು ಇಡೀ ಸೊಪ್ಪನ್ನು ತೊಗೊಂಬಂದು ಕುಟ್ಟಿ ಪುಡಿ ಮಾಡಿ ಕಾಯಿಸಿರುವಂತಹ ಹಾಲಿನೊಂದಿಗೆ ಮಿಶ್ರಣ ಮಾಡಿ ಬಾಣಂತಿಯರಿಗೆ ಕೊಟ್ಟಾಗ ಎದೆ ಹಾಲು ಕೂಡ ಬಾಣಂತಿಯರಲ್ಲಿ ಹೆಚ್ಚಾಗುತ್ತೆ. ಈ ಥರ ಆಗಿಲ್ಲ ಅಂದ್ರೂ ಒಂದಿಡೀ ಸೊಪ್ಪನ್ನು ತೊಗೊಂಬಂದು ಚೆನ್ನಾಗಿ ಹುರಿದು ಅಥವಾ ಚಟ್ನಿ ಆದರೂ ಮಾಡಿ ನೀವು ಬಾಣಂತಿಯರಿಗೆ ಕೊಡ್ಬೋದು. ಈ ದೊಡ್ಡ ಹಾಲು ಕೊಡಿ ಸೊಪ್ಪನ್ನು ನಾವು ಬೆರಕೆ ಸೊಪ್ಪುಗಳ ಜೊತೆ ನಾವು ಮಿಶ್ರಣ ಮಾಡಿ ಕೂಡ ನಾವು ಸಾಂಬಾರು ಮಾಡಿ ಸೇವನೆ ಮಾಡ್ಬೋದು, ಅಥವಾ ಈ ಸೊಪ್ಪನ್ನು ಹುರಿದು ಚಟ್ನಿಯನ್ನಾದರೂ ಮಾಡಿ ನಾವು ಸೇವನೆ ಮಾಡ್ಬೋದು. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋದಿಲ್ಲ. ದೊಡ್ಡ ಹಾಲು ಕೊಡಿ ಸೊಪ್ಪಲ್ಲಿ ಫೈಬರ್ ಅಂಶ ಹೇರಳವಾಗಿರೋದ್ರಿಂದ, ಹಾಗೆ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಈ ಸೊಪ್ಪು ಹೆಚ್ಚಾಗಿಸುತ್ತೆ. ಈ ಬಲ ಒಂದು ಪ್ರಮುಖ ಆಯುರ್ವೇದ ಗಿಡಮೂಲಿಕೆ. ಇದು ದೇಹಕ್ಕೆ ಅಪಾರ ಶಕ್ತಿ ತ್ರಾಣ ನೀಡಿ ವಾತದೋಷಗಳನ್ನು ಶಮನಗೊಳಿಸುತ್ತೆ. ಇದರ ಎಲೆ, ಬೇರು ಹಾಗೆ ಹೂಗಳನ್ನು ಕೆಮ್ಮು, ಉರಿಯೂತ, ಕೀಲು ನೋವು, ನರ ದೌರ್ಬಲ್ಯ ಹಾಗೆಯೇ ವೀರ್ಯಾಣುಗಳ ಸಂಖ್ಯೆಯನ್ನು ಹೆಚ್ಚಿಸಲು ಬಳಸಲಾಗುತ್ತೆ. ಇದನ್ನು ತುರುಬಿ ಗಿಡ ಅಂತಲೂ ಕರೀತಾರೆ. ಅತಿ ಬಲದ ಹೂವು ಹಳದಿ ಬಣ್ಣದಲ್ಲಿರುತ್ತೆ. ಹೂವಿನ ರಸವನ್ನು ಜೇನುತುಪ್ಪದೊಂದಿಗೆ ಸೇವಿಸಿದರೆ ಒಣಕೆಮ್ಮು ಹಾಗೆ ಶೀತ ನಿವಾರಣೆಯಾಗುತ್ತೆ. ಕೀಲು ನೋವು ಹಾಗೆ ಉರಿಯೂತವನ್ನು ಕೂಡ ಕಡಿಮೆ ಮಾಡಲು ಎಲೆಗಳನ್ನು ಬಳಸಲಾಗುತ್ತೆ. ನರಮಂಡಲವನ್ನು ಬಲಪಡಿಸಲು ಹಾಗೆ ಪಾರ್ಶ್ವವಾಯು ಚಿಕಿತ್ಸೆಯಲ್ಲಿ ಕೂಡ ಈ ತುರುಬಿ ಗಿಡದ ಎಲೆಗಳನ್ನು ಬಳಸಲಾಗುತ್ತೆ. ಹಾಗೆಯೇ ಹೆಣ್ಣು ಮಕ್ಕಳ ಒಂದು ಮುಟ್ಟಿನ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡುತ್ತೆ. ಉರಿಮೂತ್ರದ ಸಮಸ್ಯೆ ಇದ್ದಾಗ ಪುರುಷರಲ್ಲಿ ಅಥವಾ ಹೆಣ್ಣು ಮಕ್ಕಳಲ್ಲಿ ಯಾರಿಗಾದರೂ ಆಗಿರ್ಬೋದು, ಉರಿಮೂತ್ರದ ಸಮಸ್ಯೆ ಇದ್ದಾಗ ಎಲೆಯನ್ನು ಹಾಗೆ ಜಗಿದು ಆದರೂ ತಿನ್ಬೋದು, ಅಥವಾ ಈ ಎಲೆಯ ರಸವನ್ನಾದರೂ ಸೇವನೆ ಮಾಡ್ಬೋದು. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋದಿಲ್ಲ. ಅಥವಾ ನೀವು ಎಲೆ ಹಾಗೆ ತಿನ್ನೋದಕ್ಕಾಗಲ್ಲ ಅಂದರೆ ಈ ಎಲೆಯನ್ನು ಒಂದಿಡೀ ತೊಗೊಂಬಂದು, ಎಳೆಯ ಕೊಡಿಗಳನ್ನು ತೊಗೊಂಬಂದು ನೀವು ದೋಸೆ ಹಿಟ್ಟಿನೊಂದಿಗೆ ಈ ಎಲೆಗಳನ್ನು ರುಬ್ಬಿ ಮಿಶ್ರಣ ಮಾಡಿ ಕೂಡ ನೀವು ಸೇವನೆ ಮಾಡ್ಬೋದು. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋದೇ ಇಲ್ಲ. ನಮ್ಮ ಹಳ್ಳಿ ಕಡೆ ಈ ಸೊಪ್ಪನ್ನು ಹಾಲು ಮುಲ್ಲಂಗಿ ಸೊಪ್ಪು ಅಂತ ಕರಿತೀವಿ. ಈ ಸೊಪ್ಪನ್ನು ಗಿಲ್ದಾಗ ಈ ಸೊಪ್ಪಿನ ಒಂದು ಕೊಡಿಗಳಲ್ಲಿ ಹಾಲು ಬರುತ್ತೆ. ಆದ್ದರಿಂದ ನಮ್ಮ ಹಳ್ಳಿ ಕಡೆ ಹಾಲು ಮುಲ್ಲಂಗಿ ಸೊಪ್ಪು ಅಂತ ಕರಿತೀವಿ. ಇದು ಜಮೀನಿನ ಅಂಚುಗಳಲ್ಲಿ ಮಳೆಗಾಲ ಅಥವಾ ಬೇಸಿಗೆ ಕೊನೆಯಲ್ಲಿ ಸ್ವಾಭಾವಿಕವಾಗಿ ಬೆಳೆಯುತ್ತೆ. ಇದರಲ್ಲಿ ಪೌಷ್ಟಿಕಾಂಶಗಳು ವಿಟಮಿನ್ ಎ, ಸಿ, ಕೆ, ಇ, ಕಬ್ಬಿಣ, ಕ್ಯಾಲ್ಶಿಯಂ ಮತ್ತು ಪೊಟ್ಯಾಷಿಯಂ ಸಮೃದ್ಧವಾಗಿದೆ. ಹಾಲು ಮುಲ್ಲಂಗಿ ಸೊಪ್ಪನ್ನು ಸೇವನೆ ಮಾಡೋದ್ರಿಂದ ದೇಹದ ವಿಷಕಾರಿ ಅಂಶಗಳನ್ನು ಹೊರಹಾಕುತ್ತೆ, ರಕ್ತವನ್ನು ಶುದ್ಧೀಕರಣ ಮಾಡುತ್ತೆ, ನಮ್ಮ ಲಿವರ್ನ ಕ್ರಿಯೆಯನ್ನು ಕೂಡ ಚುರುಕುಗೊಳಿಸುತ್ತೆ. ಉತ್ತಮ ಪೌಷ್ಟಿಕಾಂಶಗಳ ಮೂಲವಾಗಿರೋದ್ರಿಂದ ಜೀರ್ಣಕ್ರಿಯೆಯನ್ನು ಕೂಡ ಸುಧಾರಣೆ ಮಾಡುತ್ತೆ. ಹಾಲು ಮುಲ್ಲಂಗಿ ಸೊಪ್ಪನ್ನು ಸಲಾಡ್ ರೂಪದಲ್ಲಿ ಆದರೂ ನೀವು ಸೇವನೆ ಮಾಡ್ಬೋದು, ಅಥವಾ ಸೊಪ್ಪಿನ ಚಟ್ನಿಯನ್ನಾದರೂ ಮಾಡಿ ಸೇವನೆ ಮಾಡ್ಬೋದು. ಇಲ್ಲಾಂದರೆ ಬೆರಕೆ ಸೊಪ್ಪುಗಳಲ್ಲಾದರೂ ಬಳಸ್ಬೋದು. ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇರೋದಿಲ್ಲ. ನೋಡಿ, ಈ ಸಿಹಿ ಗೆಣಸು ಕೇವಲ ರುಚಿಕರವಾದ ಆಹಾರ ಮಾತ್ರವಲ್ಲ, ಇದು ಹಲವಾರು ಔಷಧೀಯ ಗುಣಗಳನ್ನು ಹೊಂದಿರುವ ಪೌಷ್ಟಿಕಾಂಶದ ಗಣಿಯಾಗಿದೆ. ಗೆಣಸಿನ ಪ್ರಮುಖ ಆರೋಗ್ಯ ಪ್ರಯೋಜನಗಳನ್ನು ಹಾಗೆ ಔಷಧೀಯ ಗುಣಗಳನ್ನು ನೋಡೋದಾದರೆ, ಗೆಣಸಿನ ಚರ್ಮದಲ್ಲಿ ಕಂಡುಬರುವ ಸಂಯುಕ್ತಗಳು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸುಧಾರಿಸಲು ಮತ್ತು ಇನ್ಸುಲಿನ್ ಸಂವೇದನೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ. ಹಾಗೆಯೇ ಈ ಗೆಣಸಲ್ಲಿ ಹೆಚ್ಚಿನ ಫೈಬರ್ ಅಥವಾ ನಾರಿನಂಶ ಇರೋದ್ರಿಂದ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ. ಹಾಗೆಯೇ ಕರುಳಿನ ಒಳಪದರವನ್ನು ಆರೋಗ್ಯವಾಗಿಡುತ್ತೆ. ಹಾಗೆಯೇ ಈ ಗೆಣಸಿನಲ್ಲಿ ವಿಟಮಿನ್ ಎ ಹಾಗೆ ವಿಟಮಿನ್ ಸಿ ಸಮೃದ್ಧವಾಗಿರೋದ್ರಿಂದ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಹಾಗೆಯೇ ಮಧುಮೇಹ ರೋಗಿಗಳಲ್ಲಿ ಕೊಲೆಸ್ಟ್ರಾಲ್ ಮತ್ತು ಟ್ರೈಗ್ಲಿಸರೈಡ್ ಮಟ್ಟವನ್ನು ನಿಯಂತ್ರಿಸಲು ಇದು ಸಹಾಯ ಮಾಡುತ್ತೆ. ಹಾಗೆಯೇ ಈ ಗೆಣಸು ಕಡಿಮೆ ಕ್ಯಾಲೋರಿ ಹಾಗೆ
ಹೆಚ್ಚಿನ ಪೋಷಕಾಂಶಗಳನ್ನು ಹೊಂದಿರೋದ್ರಿಂದ ಇದು ದೇಹದ ತೂಕವನ್ನು ನಿಯಂತ್ರಿಸಲು ಕೂಡ ಸಹಾಯ ಮಾಡುತ್ತೆ. ಈ ಸಿಹಿ ಗೆಣಸಿನಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ ಹಾಗೆ ಪೊಟ್ಯಾಷಿಯಂನಂತಹ ಅವಶ್ಯಕ ಪೋಷಕಾಂಶಗಳನ್ನು ಒದಗಿಸುತ್ತೆ. ದೂರ್ವೆ ಅಥವಾ ಗರಿಕೆ. ದೂರ್ವೆ ಅಂದರೆ ಪ್ರತಿಯೊಂದು ಕಾಯಿಲೆಗಳನ್ನು ದೂರ ಮಾಡುವಂತಹ ಗರಿಕೆ ಹುಲ್ಲು. ಈ ಗರಿಕೆ ಹುಲ್ಲನ್ನು ಜ್ಯೂಸ್ ಆದರೂ ಮಾಡಿ ಕುಡಿಬೋದು ಅಥವಾ ಕಷಾಯವನ್ನಾದರೂ ಮಾಡಿ ಸೇವನೆ ಮಾಡ್ಬೋದು. ಗರಿಕೆ ಹುಲ್ಲಿನ ಔಷಧೀಯ ಗುಣವನ್ನು ನೋಡೋದಾದರೆ ಪ್ರತಿಯೊಂದು ಉರಿಯೂತವನ್ನು ಕಡಿಮೆ ಮಾಡುತ್ತೆ, ಹಾಗೆ ಹೆಣ್ಣು ಮಕ್ಕಳ ಮುಟ್ಟಿನ ಸಮಸ್ಯೆಯನ್ನು ಕೂಡ ನಿವಾರಣೆ ಮಾಡುತ್ತೆ. ಈ ಗರಿಕೆ ಹುಲ್ಲನ್ನು ಕಷಾಯ ಮಾಡಿದ ಕೂಡಲೇ ಕುಡಿದ್ರೆ ಕಷಾಯ ಆಗುತ್ತೆ. ಒಂದಿನ ಪೂರ್ತಿ ಬಿಟ್ಟು ಮಾರನೇ ದಿನ ಕುಡಿದ್ರೆ ಟಾನಿಕ್ ಆಗಿ ನಮ್ಮ ದೇಹಕ್ಕೆ ಅಮೂಲ್ಯವಾದ ಔಷಧಿಯಾಗಿ ಕೆಲಸ ಮಾಡುತ್ತೆ. ಗೋಣಿ ಸೊಪ್ಪು ಕೇವಲ ಆಹಾರವಾಗಿ ಮಾತ್ರವಲ್ಲ, ಆಯುರ್ವೇದದಲ್ಲಿ ಅನೇಕ ಔಷಧೀಯ ಗುಣಗಳನ್ನು ಹೊಂದಿರುವ ಸಸ್ಯ. ಇದು ರಕ್ತಹೀನತೆಯನ್ನು ನಿವಾರಣೆ ಮಾಡುತ್ತೆ. ಈ ಗೋಣಿ ಸೊಪ್ಪಲ್ಲಿ ಕಬ್ಬಿಣದ ಅಂಶ ಹೇರಳವಾಗಿದ್ದು ರಕ್ತದಲ್ಲಿನ ಹಿಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚಿಸಲು ಮತ್ತು ರಕ್ತಹೀನತೆಯನ್ನು ತಡೆಯಲು ಸಹಾಯ ಮಾಡುತ್ತೆ. ಗೋಣಿ ಸೊಪ್ಪಿನಲ್ಲಿ ನಾರಿನಂಶ ಅಧಿಕವಾಗಿರೋದ್ರಿಂದ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ, ಹಾಗೆ ಮಲಬದ್ಧತೆಯ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತೆ. ಈ ಗೋಣಿ ಸೊಪ್ಪಿನಲ್ಲಿ ಕ್ಯಾಲ್ಶಿಯಮ್ಮು, ಮೆಗ್ನೀಷಿಯಮ್ಮು ಮತ್ತು ಮ್ಯಾಂಗನೀಸ್ ಅಂಶಗಳಿದ್ದು ಇದು ಮೂಳೆಗಳ ಸವೆತ ತಡೆಯಲು ಮತ್ತು ಎಲುಬುಗಳ ಬಲವರ್ಧನೆಗೆ ಸಹಕಾರಿಯಾಗಿದೆ. ಗೋಣಿ ಸೊಪ್ಪಿನಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ಮತ್ತು ಒಮೆಗಾ 3 ಫ್ಯಾಟ್ ಆಸಿಡ್ಗಳು ಹೃದಯದ ಆರೋಗ್ಯವನ್ನು ಕಾಪಾಡಲು ಹಾಗೂ ರಕ್ತದೊತ್ತಡವನ್ನು ನಿಯಂತ್ರಿಸಲು ನೆರವಾಗುತ್ತೆ. ವಿಟಮಿನ್ ಸಿ ಸಮೃದ್ಧವಾಗಿರೋದ್ರಿಂದ ಇದು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಹಾಗೆಯೇ ವಿಟಮಿನ್ ಎ ಅಂಶವು ಕಣ್ಣಿನ ದೃಷ್ಟಿ ಸುಧಾರಿಸಲು ಮತ್ತು ಚರ್ಮದ ಆರೋಗ್ಯವನ್ನು ಕಾಪಾಡಿ ಕಾಂತಿಯನ್ನು ಹೆಚ್ಚಿಸಲು ಕೂಡ ಸಹಾಯ ಮಾಡುತ್ತೆ. ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸಮತೋಲನದಲ್ಲಿಡಲು ಈ ಸೊಪ್ಪು ಸಹಕಾರಿಯಾಗಿದೆ. ಇದರಲ್ಲಿ ಕ್ಯಾಲೋರಿ ಪ್ರಮಾಣ ಕಡಿಮೆ ಇರೋದ್ರಿಂದ ತೂಕ ಇಳಿಸಿಕೊಳ್ಳಲು ಬಯಸುವವರಿಗೆ ಇದು ಉತ್ತಮವಾದ ಮನೆಯ ಒಂದು ಔಷಧಿ. ಈ ಗೋಣಿ ಸೊಪ್ಪನ್ನು ತಂಬುಳಿ ಅಥವಾ ಪಲ್ಯದ ರೂಪದಲ್ಲಿ ಕೂಡ ಸೇವನೆ ಮಾಡ್ಬೋದು.